ಮುಂಜಾನೆ ನಾವು ಅಯೋಧ್ಯದ ಬಂದು ತಲುಪಿದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನಕ್ಕಂತ ಶ್ರೀರಾಮನ ದರ್ಶನಕ್ಕಂತ ಬಂದ್ವಿ. ಆದರೆ ಏನಾಯಿತು ಅಂದರೆ ತುಂಬ ರಶ್ ಇತ್ತು, ಬಿಸಿಲಿತ್ತು. ಹಾಗಾಗಿ ನಮ್ಗೆ ದರ್ಶನ ಮಾಡೋಕ್ಕಾಕೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ರಶ್ ಇರೋ ಕಾರಣಕ್ಕೆ ನಮ್ಮ ಸೋಲ್ಜರ್ ಏನೇನಾಕತ್ರು, ಇಲ್ಲಿಂದನೇ ಕೈ ಮುಗಿದು ಹೋಗಿಬಿಡೋನು ಶ್ರೀದೇವಿ, ಈ ರಶ್ ನಡುವೆ ನೀನು ಕರ್ಕೊಂಡು ಹೋಗೋದು ಭಾಳ ಕಷ್ಟ ಆಕೈತಿ, ಬೇಡ ಅನ್ನಕತ್ರು. ಅಂದ್ರೆ ಭಾಳ ರಶ್ ಇತ್ತು. ಈಗೇನೀಗ ಮಂದಿ ಚಲನ ಆಗತ್ತಾರಲ್ಲ, ಅವಾಗ ಮುಂಜಾನೆ ನಾವು ಬಂದಾಗ ಒಂದೊಂದು ತಾಸಿಗೊಮ್ಮೆ ಮೂಮೆಂಟ್ ಆಗಾಕತ್ತಿತ್ತು, ಅಷ್ಟು ರಶ್ ಇತ್ತು. ಹಾಗಾಗಿ ನಮ್ಮ ಸೋಲ್ಜರ್ ಬೇಡ ಸಂಜೆಗೆ ನೋಡೋನು ಇಲ್ಲ ನಾಳೆ ಮುಂಜಾನೆ ನೋಡೋನು, ರಶ್ ಕಡಿಮೆ ಆಗಲಿ ಅಂತ ಅಂದು ಕರ್ಕೊಂಡು ಹೋಗ್ಬಿಟ್ರು ರೂಮ್ಗೆ. ಮತ್ತು ರೂಮ್ಗೆ ಹೋಗಿ ನಾವೆಲ್ಲ ರೆಸ್ಟ್ ಮಾಡಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಮುಂಜಾನೆ. ಆಮೇಲೆ ಸಾಯಂಕಾಲ ನೋಡೋನು ಇವಾಗ ದರ್ಶನಕ್ಕೆ ಹೋಗ್ಬೋದೇನೋ ಅಂತ ಬಂದ್ವಿ. ಅವಾಗ ರಶ್ ಕಡಿಮೆ ಇತ್ತು. ರಶ್ ಕಡಿಮೆ ಅಂದರೆ ಈಗ ಹೋಗ್ತಾರಲ್ಲ ಜನ, ಈ ಥರ ಮೂಮೆಂಟ್ ಇತ್ತು. ರಶ್ ಇದ್ದರೂ ಕೂಡ ಆರಾಮವಾಗಿ ನಾವು ಹೋಗ್ಬೋದಿತ್ತು. ಆ ಥರ ಇದ್ದ ಕಾರಣಕ್ಕೆ ಮತ್ತು ನಾವು ನಂಬರ್ ಹಚ್ಚಿದ್ವಿ, ಅಂದ್ರೆ ದರ್ಶನಕ್ಕೆ ಹೋಗೋಕೆ ಲೈನ್ ಒಳಗೆ ಬಂದ್ವಿ. ಇವಾಗ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ, ನಡೀತಾ ಇರ್ಬೋದು. ಯಾಕಂದರೆ ನಾನು ಪ್ರೆಗ್ನೆಂಟ್ ಅಲ್ಲ, ನೋಡ್ಕೊಂಡು ಹೋಗಬೇಕು. ಸುಮ್ಮನೆ ಬಿದ್ದರೆ ಏನಾದರೂ ದುಡ್ಯಾಡಿ ಇಂಥದ್ದು ಏನಾರ ಆಗಬಾರ್ದಲ್ಲ, ಆ ಕಾರಣಕ್ಕೆ ನಾವು ಸ್ವಲ್ಪ ಆರಾಮವಾಗಿ ಹೊಂಟಿದ್ವಿ. ಏನು ಗದ್ದಲದೊಳಗ ಸೇರಿದಂಗೆ ಮುಂದೆ ಹೋಗೋರು ಹೋಗಲಿ ಅಂತೇಳಿ ನಾವು ಆರಾಮ್ಸೆ ಹೋಗಾತಿದ್ವಿ. ಇಷ್ಟೆಲ್ಲ ರಶ್ ಇತ್ತಲ್ಲ, ನಾವು ಲಾಸ್ಟಿಗೆ ನಿಂತಿದ್ವಿ, ಆರಾಮ್ ಹೋಗಿ ದರ್ಶನ ಮಾಡೋನು. ಲೈನ್ ಒಳಗೆ ನಿಂತೇವೆ ಅಂದ್ರೆ ದರ್ಶನ ಆಕೈತಿ, ಆರಾಮ್ಸೆ ಹೋಗೋನು ಅಂಥೇಳಿ ವೇಟ್ ಮಾಡತ್ತಿದ್ವಿ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಈ ಥರ ಸ್ಕ್ಯಾನಿಂಗ್ ಮಾಡಿ ಬಿಡ್ತಾರಲ್ಲ, ಈಗ ನಾವು ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಈಗ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಬ್ಯಾಗು ಏನಾದರೂ ತಂದಿರ್ತೀವಲ್ಲ, ಅಲ್ಲಿ ನಮ್ಮ ಬ್ಯಾಗು ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬಿಟ್ಟ ನಂತರ ಮತ್ತೆ ಈ ಬ್ಯಾಗ್ಗಳನ್ನ ನಾವು ಅಲ್ಲಿ ಒಳಗಡೆ ಹೋಗಿ ಜಮಾ ಮಾಡಬೇಕು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ. ಇದು ದೇವಸ್ಥಾನದ ಒಳಗಡೆ ಬಂದ ನಂತರ ಇದೆಲ್ಲ ಪ್ರೊಸೆಸ್ ರೀ. ಇನ್ನು ನಾವು ಒಳಗಡೆ ಅದೇವಿ, ಇನ್ನು ದೇವರದ ಗುಡಿ ಹತ್ತಿರ ಹೋಗಿಲ್ಲ. ಇಲ್ಲಿ ನೋಡ್ರಿ ಜನ ಎಲ್ಲ ಸಿಕ್ಕಾಪಟ್ಟಿ ಅದಾರ. ಆದರೆ ಇನ್ನು ಬ್ಯಾಗು ಇವನ್ನೆಲ್ಲ ತಂದಿರ್ತೀವಲ್ಲ ಅಲ್ಲಿ ಜಮಾ ಮಾಡ್ಬೇಕು ನಾವು. ಆಮೇಲೆ ಮೊಬೈಲು ಇವನ್ನೆಲ್ಲ ಇಡೋದಕ್ಕೆ ಒಂದು ಲಾಕರ್ ಕೂಡ ಇದೆ. ನಾವು ಕೂಡ ಬರುವಾಗ ಒಂದು ನೀರಿನ ಬಾಟಲು, ಬ್ಯಾಗು ಇದನ್ನೆಲ್ಲ ತೊಗೊಂಡು ಬಂದಿದ್ವಿ. ಇನ್ನು ಈ ಮೊಬೈಲು ಮತ್ತು ಬ್ಯಾಗು, ಇವು ನೀರಿನ ಬಾಟಲು ಇವನ್ನೆಲ್ಲ ಅಲ್ಲಿ ಒಯ್ಯೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇಲ್ಲಿ ಜಮಾ ಮಾಡಬೇಕು. ಇವಾಗ ಇಲ್ಲಿ ಲಾಕರ್ ಮುಂದ್ಗಡೆ ವಿಡಿಯೋ ಎಲ್ಲ ಅಲಾವಿಲ್ಲ, ಹಾಗಾಗಿ ಮೊಬೈಲ್ ಜಮಾ ಮಾಡಿ ವಿಡಿಯೋ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ನಾವು ಹೋಗುವಾಗ ಬೆಳಕಿತ್ತು, ನೀವು ನೋಡಿದ್ರಿ. ಇವಾಗ ಕತ್ಲಾಗೈತಿ. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಬಂದು ಮತ್ತೆ ಮೊಬೈಲ್ ತಗೊಂಡು ಲಾಕರಲ್ಲಿ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಇನ್ನು ದೇವಸ್ಥಾನದ ಒಳಗಡೆ ಇದ್ದೀವಿ. ಅದು 1 ಕಿಲೋಮೀಟರ್ ಅಷ್ಟು ಆಗುತ್ತೆ ಅನಿಸುತ್ತೆ, 1 ಕಿಲೋಮೀಟರ್ ಅಷ್ಟು ನಡಿಬೇಕಾಗುತ್ತೆ ಅನಿಸುತ್ತೆ. ಅಷ್ಟು ನಡೆದು ಇವಾಗ ನಾವು ಮೇನ್ ರೋಡ್ಗೆ ಬಂದೀವಿ ನೋಡ್ರಿ. ಇವಾಗ ನಾವು ಹನುಮಾನ್ದ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ಹನುಮಾನ್ ಟೆಂಪಲ್ ಕೂಡ ಇದೆ. ಇದು ರೋಡು ನೈಟು ಇಷ್ಟು ಥರ ಅಲ್ಲ, ಇದು ಹನುಮಾನ್ ಟೆಂಪಲ್ ಹತ್ತಿರ ಇರುವಂಥ ರಶ್ಶು. ನಮ್ಮ ಸೋಲ್ಜರ್, ನನಗೆ ಅಲ್ಲಿ ಸಾಕಾಗೈತೆ ಶ್ರೀದೇವಿ, ಬೇಡ ನೀನು ಕರ್ಕೊಂಡು ಇಲ್ಲಿ ಹೋಗೋಕ್ಕಾಗಂಗಿಲ್ಲ, ನನಗೆ ಬೇಡ, ನಡೆದು ಬಿಡೋದಾಕತ್ರು. ಮತ್ತು ನಾನು ಇಲ್ಲಿ ತನಕ ಬಂದೇವಿ, ಹನುಮಂತನ ದರ್ಶನ ಮಾಡ್ದೆ ಹೋದರೆ ಹೆಂಗೆ ಅಂಥೇಳಿ ಅಲ್ಲಿ ಪೊಲೀಸ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಒಳಗೆ ಹೋಗಾಕ ಅಂತೇಳಿ. ಮತ್ತು ಅವರು ಈ ರಶ್ ನೋಡಿ ಮತ್ತು ನನ್ನ ನೋಡಿ ಪಾಪ ಅವರು ನನಗೆ ಅಡ್ಡದಾರಿ ಹುಡುಕಿ ಕೊಟ್ಟರು. ಈ ರಶ್ ನೋಡಿ
ನನಗೆ ಬೇರೆದು ಒಂದು ಪ್ಲೇಸ್ ಮಾಡಿಕೊಟ್ರು. ಅಲ್ಲಿ ಆರಾಮ್ಸೆ ಹೋಗಿ ನಾನು ದರ್ಶನ ಮಾಡಿಕೊಂಡು ಬಂದೆ ಹನುಮಂತಂದು. ನೋಡ್ತಿದ್ದೀರಲ್ಲ ನೀವು ಯಾವ ರೀತಿಯಾಗಿ ರಶ್ ಇದೆ ಅಂತ. ನಾನೇನೋ ಹೋಗ್ತೀನಿ, ಇರಲಿ ನಡಿ ಅಂತೀನಿ. ನಮ್ಮ ಸೋಲ್ಜರ್ ಬಿಡಾಕಲ್ಲ, ನಡಿ ನಡಿ ನೀನು ಈ ಗದ್ದಲ್ದಾಗ ಬೇಡ, ನಡಿ ನೀನು ಅಂತ ಅನ್ನಕತ್ತಿದ್ರು. ಪೊಲೀಸರೆಲ್ಲ ಹೋಗಿ ಅಂತಂದು ಪ್ಲೇಸ್ ಮಾಡ್ತೀನಿ. ಅಲ್ಲೇ ಒಂದು ಸ್ವಲ್ಪ ಸೈಡ್ಗೆ ಹಾದಿ ಇಟ್ಕೊಂಡು ಆ ಹಾದಿ ಒಳಗಿಂದ ನಾನು ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆನೆ ಹೋದ್ನಿ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇದೆಲ್ಲ ನಿಮ್ಗೆ ದೇವ್ರ ದರ್ಶನ ಎಲ್ಲ ಆಯಿತು ಅನ್ಕೋತೀನಿ. ನಿಮ್ಗೆ ಒಂದು ಸ್ವಲ್ಪ ಶ್ರೀರಾಮನ ದರ್ಶನ ಮಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಮೊಬೈಲ್ ಅಲಾವಿಲ್ಲಲ್ಲ. ಹಾಗಾಗಿ ಇದು ಹನುಮಾನ್ ಟೆಂಪಲ್ಲು. ಈ ಲಾಗ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಅಪ್ಪೆ ರುದ್ರಾಕ್ಷ ಸುದೇವಿ ಕಾಶವ ತಗೊಂಡು ಬಾ. ಎದಿದ್ ನೋಡ್ದಂಗ ಗೋಲ್ಡನ್ ಟೆಂಪಲ್ ನೋಡ್ದಂಗಾಗಲ್ಲ. ನಾವು ಮಧ್ಯಾಹ್ನ 4 ಗಂಟೆಗೆ ಅಷ್ಟೊತ್ತಿಗೆ ಶ್ರೀರಾಮನ ದರ್ಶನಕ್ಕಂತ ನಿಂತಿದ್ವಿ. ಅದು ಸಾಯಂಕಾಲ ಆಗಿ ಹೋಯಿತು. ಆಮೇಲೆ 7 ಗಂಟೆ ನಂತರ ನಾವು ಹನುಮಾನ್ ಟೆಂಪಲ್ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮುಗಿಸ್ಕೊಂಡೆಲ್ಲ ಬಂದ್ವಿ. ಬಂದು ಇವಾಗ ಏನಾದರೂ ಊಟ ಅದು ಮುಗಿಸ್ಕೊಂಡು ಹೋಗಬೇಕಲ್ಲ, ಹಂಗೆ ಇಲ್ಲೇನಾದರೂ ಊಟ ಮಾಡೋಣ ಅಂತ ಹೋಟೆಲ್ನ ಹುಡುಕ್ತಾ ಇದ್ವಿ. ಮತ್ತು ನಮ್ಮ ಅಮ್ಮಗೂ ಊಟ ಮಾಡುವಂಥದ್ದು ಬೇಕಲ್ಲ. ಅವಂಗ ರೋಡ್ ಸೈಡ್ ಅಂದರೆ ಅದು ಇದು ತಿನ್ನಲ್ಲ ಅವನು. ಒಂದು ಸ್ವಲ್ಪ ಬೇಕು ಅನಿಸಿದರೆ ಚಪಾತಿ ಅನ್ನ ಇಂಥದ್ದು ಏನಾರು ತಿಂತಾನೆ. ಉಳಿದಿದ್ದು ಅದು ಇದು ಅಂತ ಏನೂ ತಿನ್ನಲ್ಲ ಅವನು. ಇಷ್ಟಪಟ್ಟು ಪಾವ್ ಭಾಜಿ ಅದು ಇದು ಏನೂ ತಿನ್ನಲ್ಲ ಅವನು. ಹಾಗಾಗಿ ಈಗ ಊಟಕ್ಕಂತ ನೋಡ್ತಾ ಇದ್ವಿ.